ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೊಮೆಂಟ್ಸ್ ಚಾನಲಿಂದ. ಇವತ್ತು ನಾನು ಹಳೆಯ ಒಂದು ನಾಣ್ಯಗಳ ಕುರಿತು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಸಂಪೂರ್ಣವಾಗಿ ನೋಡಿ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಫೇಸ್ಬುಕ್ ಚಾನಲ್ ಮಿಲಿಯನ್ ಮೊಮೆಂಟ್ಸ್ ಏನಿದೆ ಅದರ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಿನ್ನೆ ಮನೆಯನ್ನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಹಳೆಯ ಕಾಲದ ನಾಣ್ಯಗಳು ಸಿಕ್ಕಿದ್ವು. ಅದು ತುಂಬ ಕಪ್ಪು ಕಪ್ಪಾಗಿತ್ತು. ಹಾಗಾಗಿ ಹುಣಸೆ ಹುಳಿಯಿಂದ ಚಂದ ಮಾಡಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಹೊಳಪನ್ನು ಕೊಟ್ಟು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಇಡ್ತಾ ಇರುವಂಥದ್ದು 10 ಪೈಸೆ, 5 ಪೈಸೆ ಮತ್ತು 2 ಪೈಸೆಯ ನಾಣ್ಯಗಳು. ಈ ನಾಣ್ಯಗಳಿಗೆ ಈಗ ವ್ಯಾಲ್ಯೂ ಇಲ್ಲದೇ ಇದ್ರೂ ಸಹ ಐತಿಹಾಸಿಕ ಮಹತ್ವ ಅನ್ನುವಂಥದ್ದು ತುಂಬ ಇದೆ. 1957, 62 ಈ ಕಾಲದಲ್ಲಿ ಮುದ್ರಿತವಾದಂತಹ ನಾಣ್ಯಗಳಿದು. ಆಗ ಅವುಗಳಿಗೆ ಇದ್ದಂತಹ ಬೆಲೆ ನಮ್ಮಂಥವರಿಗೆ ಮಾತ್ರ ಗೊತ್ತು. ಈಗಿನ ಕಾಲದ ಮಕ್ಕಳು ಇದನ್ನು ನೋಡಿದಾಗ ಆಶ್ಚರ್ಯ ಪಡಬಹುದು, ಕುತೂಹಲವನ್ನು ಬೆಳೆಸ್ಕೋಬಹುದು. ಅದೇ ಈ ನಾಣ್ಯವನ್ನು ಅಂದಿನ ಕಾಲದ ಜನತೆ ನೋಡಿದಾಗ ಅವರ ಬಾಲ್ಯದ ಅಥವಾ ಹಿಂದಿನ ದಿನಗಳು ನೆನಪಾಗುವುದರಲ್ಲಿ ಸಂದೇಹ ಇಲ್ಲ. ಇಲ್ಲಿ ನೋಡಿ, ಈ ಕಾಯಿನ್ ಅನ್ನುವಂಥದ್ದು ಅಮೇರಿಕಾದ ಒಂದು ಕಾಯಿನ್. 2012ರಲ್ಲಿ ಮುದ್ರಿತವಾದದ್ದು. 5 ಸೆಂಟ್ಸ್ ಅನ್ನುವಂಥದ್ದು ವ್ಯಾಲ್ಯೂ. ಉಳಿದ 2 ಕಾಯಿನ್ಗಳು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದು. ನಾನೀಗ ತೋರಿಸ್ತಾ ಇರುವಂತಹ ಈ ಕಾಯಿನ್ ಅನ್ನುವಂಥದ್ದು ಬಹು ಪುರಾತನವಾದದ್ದು. ಅದರ ವ್ಯಾಲ್ಯೂ ಏನಂತ ಗೊತ್ತಿಲ್ಲ. ಬಹುಶಃ ಶಾತವಾಹನರು, ಮೌರ್ಯರು, ಕದಂಬರ ಕಾಲ, ವಿಜಯನಗರ ಕಾಲದಲ್ಲಿ ಮುದ್ರಿತವಾಗಿರ್ಬೋದು. ಈ ಕಾಯಿನ್ ಅನ್ನುವಂಥದ್ದು 1862ರಲ್ಲಿ ಮುದ್ರಿತವಾದಂತಹ ಒಂದು ಬ್ರಿಟಿಷ್ ಇಂಡಿಯಾ ಕಾಯಿನ್. ರಾಣಿ ವಿಕ್ಟೋರಿಯಾ ಅವರ ಒಂದು ಚಿತ್ರವನ್ನು ಇದರಲ್ಲಿ ಮುದ್ರಿಸಲಾಗಿದೆ. ಇದು ತುಂಬ ಕಪ್ಪಾಗಿತ್ತು. ಹುಣಸೆ ಹುಳಿಯಿಂದ ತೊಳೆದಿದ್ರಿಂದ ತುಂಬ ಚಂದವಾಗಿ ಮೂಡಿಬಂದಿದೆ ನೋಡಿ. ಇದು 2 ಪೈಸೆಯ ಕಾಯಿನ್. 2 ಪೈಸೆ, 5 ಪೈಸೆ ಅಂತ ಈ ಕಾಯಿನ್ಗಳನ್ನು ನೋಡಿದಾಗ ನನಗೆ ನೆನಪಾಗುವಂಥದ್ದು ನಾವು ತಿಂತಾ ಇದ್ದಂತಹ ಐಸ್ ಕ್ಯಾಂಡಿ, ಬೆಲ್ಲದ ಕ್ಯಾಂಡಿ ಮತ್ತು ಐಸ್ ಕ್ರೀಮ್ಗಳು. ಇವುಗಳಿಗೆ ಒಂದು 15 ಪೈಸಕ್ಕೆ ಒಂದು ಐಸ್ ಕ್ಯಾಂಡಿ ತಿಂದಂತಹ ನೆನಪು ನನಗೆ ಈಗಲೂ ಇದೆ. ಮನೆಯಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿದರೆ ಅಪ್ಪ ಅಮ್ಮನ ಹತ್ರ 5 ಪೈಸೆ ಮತ್ತು 10 ಪೈಸೆಯನ್ನು ತಗೊಂಡು ನಾವು ಡಬ್ಬಿಯಲ್ಲಿ ಹಾಕಿಡ್ತಿದ್ದಂತಹ ನೆನಪುಗಳು ಇವತ್ತಿಗೂ ಸಹ ಹಚ್ಚ ಹಸಿರಾಗಿದೆ. ಈಗ ಈ ದುಡ್ಡಿಗೆ, ಈ ನಾಣ್ಯಗಳಿಗೆ ಅಷ್ಟೊಂದು ಮಾನಿಟರಿ ವ್ಯಾಲ್ಯೂ ಇಲ್ಲದೇ ಇದ್ರೂ ಸಹ ಒಂದು ಮೆಮೊರಿ ವ್ಯಾಲ್ಯೂ ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ನಾನು ಈ ಕಾಯಿನ್ಗಳನ್ನು ನೋಡಿದಾಗ ಒಂದು ವಿಡಿಯೋ ಮಾಡಿಬಿಟ್ಟು ನನ್ನ ಆ ಮೆಮೊರಿಯನ್ನು ಹಚ್ಚ ಹಸಿರಾಗಿಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇರುವಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.